ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್. ಈ ತರಗತಿಯಲ್ಲಿ ನಾವು 6ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲಾ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest Challenge 202, and we appreciate Savaji, Pavan, Raghavendra, Venkatesh, Saurabh, Basamma, Yellu Pujari, Shri Shaila, Shashikala, Pramod for giving correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಶ್ರೇಯಾಂಕ 2022 ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ರ್ಯಾಂಕಿಂಗ್ 2022 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ವಾಟ್ ಯು ಮೀನ್ ಬೈ ಫುಡ್ ಸೆಕ್ಯೂರಿಟಿ? ಆಹಾರ ಭದ್ರತೆ ಅನ್ನೋದನ್ನ ನಾವು 4 ಕ್ರೈಟೀರಿಯಾ ಆಧಾರದ ಮೇಲೆ ಮೆಷರ್ ಮಾಡ್ತಾ ಬರ್ತೇವೆ. ಸೊ ಅದರಲ್ಲಿ ಮೊದಲ ಕ್ರೈಟೀರಿಯನ್ನ ನಾವು ಅವೈಲಬಿಲಿಟಿ ಅಥವಾ ಲಭ್ಯತೆ ಅಂತ ಕರಿತೀವಿ. ಸೊ ಯಾವ ಒಂದು ದೇಶದಲ್ಲಿ ಆಹಾರವನ್ನ ಡೊಮೆಸ್ಟಿಕಲಿ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡಬೇಕಾಗಿರುತ್ತೆ, ಅಥವಾ ಉತ್ಪಾದನೆ ಕಡಿಮೆ ಇದ್ರೆ ಅದನ್ನ ಬೇರೆ ದೇಶಗಳಿಂದ ಆಮದು ಅಥವಾ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ರೀತಿಯಾಗಿದ್ದಾಗ ಆ ಒಂದು ಕಂಟ್ರಿಯಲ್ಲಿ ಆಹಾರದ ಅವೈಲಬಿಲಿಟಿ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಒನ್ ಪಾರ್ಟ್ ಆಫ್ ಫುಡ್ ಸೆಕ್ಯೂರಿಟಿ ಆಗಿರುತ್ತೆ. ಸೊ ಎರಡನೇ ಪಾರ್ಟ್ ಅನ್ನ ನಾವು ಆಕ್ಸೆಸಿಬಿಲಿಟಿ ಅಂತ ಕರಿತೀವಿ. ಅಂದ್ರೆ ಆಹಾರವನ್ನ ಬರೀ ಉತ್ಪಾದನೆ ಅಥವಾ ಇಂಪೋರ್ಟ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ, ಅದು ಜನರಿಗೆ ರೀಚ್ ಆಗಬೇಕು, ತಲುಪಬೇಕು. ಅರ್ಥ ಆಯ್ತಲ್ವಾ? ಸೊ ತಲುಪಬೇಕಂದ್ರೆ ಆ ದೇಶದಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ವಿತರಣೆ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಅದರ ಜೊತೆಗೆ ಆ ದೇಶದಲ್ಲಿರ್ತಕ್ಕಂಥ ನಾಗರಿಕರ ಆರ್ಥಿಕ ಪರಿಸ್ಥಿತಿ ಆ ಒಂದು ಆಹಾರವನ್ನ ಖರೀದಿ ಮಾಡ್ಲಿಕ್ಕೆ ಕೆಪಾಸಿಟಿ ಇರಬೇಕಾಗಿರುತ್ತೆ. ಸೊ ಆ ಪ್ಯಾರಾಮೀಟರ್ನ ನಾವು ಆಕ್ಸೆಸಿಬಿಲಿಟಿ ಅಂತ ಕರಿತೀವಿ. ಸೊ ಮೂರನೇ ಪ್ಯಾರಾಮೀಟರ್ನ ನಾವು ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಅಂತ ಕರಿತೀವಿ. ಸೊ ಇದರ ಅರ್ಥ ಏನು ಅಂದ್ರೆ ವರ್ಷದ 365 ದಿನ ಕೂಡ ಆ ಒಂದು ದೇಶದ ಆಹಾರ ಸರಿಯಾಗಿರ್ಬೇಕು ಅಥವಾ ಲಭ್ಯತೆ ಇರಬೇಕು. ಬರೀ ಎಲ್ಲೋ ಒಂದ್ 2-3 ತಿಂಗಳಲ್ಲಿ ಮಾತ್ರ ಆಹಾರ ಸಫಿಶಿಯಂಟ್ ಇದ್ದು ಮಿಕ್ಕಿದ ತಿಂಗಳುಗಳಲ್ಲಿ ಸ್ಕೇರ್ಸಿಟಿ ಇದ್ರೆ ಅದನ್ನ ನಾವು ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಅಂತ ಕರೆಯೋದಿಲ್ಲ. ಸೊ ಇದು ಮೂರನೇ ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಕೊನೆಯ ಪ್ಯಾರಾಮೀಟರ್ನ ನಾವು ಯುಟಿಲೈಸೇಷನ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ದೇಶದಲ್ಲಿ ಬರೀ ಫುಡ್ ಪ್ರೊಡ್ಯೂಸ್, ಸಾಕಷ್ಟು ಕ್ವಾಂಟಿಟಿಯಲ್ಲಿ ಫುಡ್ ಪ್ರೊಡ್ಯೂಸ್ ಆದ್ರೆ ಮಾತ್ರ ಸಾಕಾಗೋದಿಲ್ಲ. ಆ ಒಂದು ಫುಡ್ ನಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಥವಾ ಪೋಷಕಾಂಶಗಳೇನಿರುತ್ತೆ, ಸೊ ಅದನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ದೇಶವನ್ನ ನಾವು ಕನ್ಸಿಡರ್ ಮಾಡಿದಾಗ, ಸೊ ನಮ್ಮ ದೇಶದಲ್ಲಿ ಆಹಾರದ ಒಂದು ತಯಾರಿ ಅಥವಾ ಉತ್ಪಾದನೆ ಸರ್ಪ್ಲೆಸ್ ಇರುತ್ತೆ. ಅಂದ್ರೆ ಅಧಿಕವಾಗಿ ನಾವು ಆಹಾರವನ್ನ ಉತ್ಪಾದನೆ ಮಾಡ್ತಾ ಇದೀವಿ, ಆದ್ರೂ ಕೂಡ ನಾವಿಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆಯನ್ನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಪ್ರಮುಖ ಕಾರಣ ನಾವು ಬರೀ ಪ್ರೊಡಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನಲ್ ವ್ಯಾಲ್ಯೂ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ಆ ಒಂದು ಕಾನ್ಸಂಟ್ರೇಷನ್ ಮಾಡಿದಾಗ ಬರ್ತಕ್ಕಂಥ ಒಂದು ಔಟ್ಪುಟ್ ನ ನಾವು ಯುಟಿಲೈಸೇಷನ್ ಅಂತ ಕರಿತೇವೆ. ಸೊ ಈ 4 ಪ್ಯಾರಾಮೀಟರ್ಸ್ ನ ಸರಿಯಾಗಿ ಸರಿದೂಗಿಸಿದಾಗ ಆ ಒಂದು ರಾಷ್ಟ್ರದ ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಸರಿಯಾಗಿದೆ ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗಿದ್ರೆ ಈ ಒಂದು 2022ರಲ್ಲಿ ಆಹಾರ ಭದ್ರತೆಯನ್ನ ಯಾವುದರ ಮುಖಾಂತರ ಮೆಷರ್ ಮಾಡಿದ್ದಾರೆ ಅಂದ್ರೆ NFSC ಅಂತ ಕರಿತೀವಿ. ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013, ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ 2013ರನ್ನ ಯಾವ ರಾಜ್ಯ ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದೆ, ಸೊ ಈ ಒಂದು ಆಧಾರದ ಮೇಲೆ ಈ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ರ್ಯಾಂಕಿಂಗ್ ಅನ್ನ ಪ್ರಮುಖವಾಗಿ 4 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಕ್ಯಾಟಗರಿ ಏನಂದ್ರೆ ಬಿಗ್ಗರ್ ಸ್ಟೇಟ್ಸ್ ಅಂದ್ರೆ ದೊಡ್ಡ ರಾಜ್ಯಗಳು, ಎರಡನೇ ಕ್ಯಾಟಗರಿ ಅಂದ್ರೆ ಸ್ಮಾಲರ್ ಸ್ಟೇಟ್ಸ್ ಆಗಿರುತ್ತೆ. ಸೊ ಮೂರನೇ ಕ್ಯಾಟಗರಿ ಅಂದ್ರೆ ಓವರ್ ಆಲ್ ಅಂದ್ರೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ನಾಲ್ಕನೇ ಕ್ಯಾಟಗರಿಯಲ್ಲಿ ಸ್ಪೆಷಲ್ ಪ್ರಾವಿಷನ್ ಸ್ಟೇಟ್ಸ್ ಅಂತ ಕರಿತೇವೆ. ಹಾಗಿದ್ರೆ ನಮ್ಗೆ ಪರೀಕ್ಷೆಯಲ್ಲಿ ಯಾವ ಕ್ಯಾಟಗರಿ ಬೇಕಾದ್ರೂ ಕ್ವಶನ್ ಕೇಳಬಹುದಾಗಿರುತ್ತೆ. ಸೊ ಬಿಗ್ಗರ್ ಸ್ಟೇಟ್ಸ್ ಅಂದ್ರೆ 20 ದೊಡ್ಡ ರಾಜ್ಯಗಳನ್ನ ತೆಗೆದುಕೊಂಡಾಗ ಒಡಿಶಾ ಮೊದಲನೇ ಸ್ಥಾನದಲ್ಲಿರುತ್ತೆ, ಮತ್ತೆ ಗೋವಾ ಕೊನೆಯ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ನಾವು 14 ಸಣ್ಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ತೆಗೆದುಕೊಂಡಾಗ ನಾವು ತ್ರಿಪುರಾವನ್ನ ಮೊದಲನೇ ಸ್ಥಾನದಲ್ಲಿ ಮತ್ತು ಲಡಾಖ್ ಅನ್ನ ಕೊನೆಯ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಓವರ್ ಆಲ್ ತೆಗೆದುಕೊಂಡಾಗ ಅಂದ್ರೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ತೆಗೆದುಕೊಂಡಾಗ Odisha is in the first place, Uttar Pradesh is in the second place, Andhra Pradesh is in the third place. So ಮೊದಲ 3 ಸ್ಥಾನಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂದ್ರೆ
ನಾರ್ತ್ ಈಸ್ಟರ್ನ್ ಹಿಮಾಲಯನ್ ಮತ್ತೆ ಐಲ್ಯಾಂಡ್ ಸ್ಟೇಟ್ಸ್ ಅಂತ ಕರಿತೀವಿ. ಅಂದ್ರೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥವು ಹಿಮಾಲಯ ಪ್ರದೇಶದ ರಾಜ್ಯಗಳು ಮತ್ತು ದ್ವೀಪ ರಾಜ್ಯಗಳು ಅಂತ ಏನ್ ಕರಿತೀವಿ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ತ್ರಿಪುರಾ ಮೊದಲನೇ ಸ್ಥಾನ, ಹಿಮಾಚಲ ಪ್ರದೇಶ್ ಎರಡನೇ ಸ್ಥಾನ ಮತ್ತು ಸಿಕ್ಕಿಂ ಮೂರನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2022ರ ರ್ಯಾಂಕಿಂಗ್ ಅನ್ನ ಒಂದು ಪ್ರಮುಖ ಮೆಷರ್ಮೆಂಟ್ ಮಾಡೋದ್ರ ಮುಖಾಂತರ ಮಾಡಿರ್ತಾರೆ. ಸೊ ಫಸ್ಟ್ ಮೆಷರ್ಮೆಂಟ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಏನ್ ಕರಿತೀವಿ. ಸೊ ಅದರ ನಿಬಂಧನೆಗಳೇನಿರುತ್ತೆ ಅದನ್ನ ಯಾರು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಎರಡನೇದು ಅಂದ್ರೆ ಸೊ ಅನಾಲಿಸಿಸ್ ದಿ ಡೆಲಿವರಿ ಪ್ಲಾಟ್ಫಾರ್ಮ್, ಅಂದ್ರೆ ಆ ಒಂದು ಆಹಾರ ಧಾನ್ಯಗಳ ಹಂಚಿಕೆ ಏನಿರುತ್ತೆ. ಸೊ ಯೂಶುವಲಿ ಈ ಒಂದು ಆಹಾರ ಧಾನ್ಯಗಳನ್ನ ಫೇರ್ ಪ್ರೈಸ್ ಶಾಪ್ಸ್ ಅಥವಾ ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ಕೊನೆಯ ವ್ಯಕ್ತಿಗೂ ತಲುಪುವ ಹಾಗೆ ಮಾಡ್ತಕ್ಕಂಥದ್ದು ಒಂದು ಕ್ರೈಟೀರಿಯನ್ ಆಗಿರುತ್ತೆ. ಸೊ ಅದನ್ನು ಕೂಡ ಯಾವ ರಾಜ್ಯ ಸರಿಯಾಗಿ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ಮೂರನೇ ಒಂದು ಪ್ಯಾರಾಮೀಟರ್ ಏನು ಅಂದ್ರೆ ಈ ಒಂದು ಫೋಕಸಸ್ ಆನ್ ನ್ಯೂಟ್ರಿಷನಲ್ ಇನಿಷಿಯೇಟಿವ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಆಹಾರ ಇದ್ರೆ ಸಾಕಾಗೋದಿಲ್ಲ, ಆ ಒಂದು ಆಹಾರದಲ್ಲಿ ಪೋಷಣೆಯ ಅಂಶಗಳಿರ್ಬೇಕು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾವು ಡಿಸ್ಕಸ್ ಮಾಡಿದ ಹಾಗೆ ರೈಸ್ ಇವಾಗ ಏನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ಇನ್ ಮುಂದೆ ಬರೀ ರೈಸ್ ಕೊಡೋದಿಲ್ಲ, ಅದ್ರನ್ನ ಫೋರ್ಟಿಫೈಡ್ ರೈಸ್ ಅಂತ ಕರಿತೀವಿ, ಅಂದ್ರೆ ಸಾರವರ್ಧಿತ ಅಕ್ಕಿ ಅಂತ ಕರಿತೀವಿ. ಸೊ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂನ ವೈಟಮಿನ್ಸ್ ಐರನ್ ಎಲ್ಲ ಮಿಕ್ಸ್ ಮಾಡೋದ್ರ ಮುಖಾಂತರ ಅದರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾರೆ. ಸೊ ಆ ರೀತಿಯ ಇನಿಷಿಯೇಟಿವ್ಸ್ ನ ಯಾವ ರಾಜ್ಯಗಳು ತೆಗೆದುಕೊಂಡಿದ್ದಾವೆ, ಸೊ ಅದು ಒಂದು ಮೂರನೇ ಕ್ರೈಟೀರಿಯನ್ ಆಗಿರುತ್ತೆ. ಸೊ ಇಷ್ಟು ಕ್ರೈಟೀರಿಯನ್ ಆಧಾರದ ಮೇಲೆ 2022ರ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ಳೋದಾದ್ರೆ, ಸೊ ಈ ಒಂದು ಆಕ್ಟ್ ನ ಪ್ರಕಾರ ಎಲಿಜಿಬಲ್ ಫ್ಯಾಮಿಲೀಸ್ ಅಥವಾ ಅರ್ಹ ಕುಟುಂಬಗಳು ಏನಿರ್ತವೆ ಅಂದ್ರೆ ಯೂಶುವಲಿ ಬಿಲೋ ಪಾವರ್ಟಿ ಲೈನ್ ಏನಿರ್ತವೆ, ಸೊ ಅವ್ರಿಗೆ ಸಬ್ಸಿಡೈಸ್ಡ್ ರೇಟ್ಸ್ ಅಲ್ಲಿ ಅಂದ್ರೆ ಈ ಒಂದು ರಿಯಾಯಿತಿ ದರದಲ್ಲಿ ರೈಸ್ ಅಂದ್ರೆ ಅಕ್ಕಿಯನ್ನ ಕೊಡ್ತಾರೆ, ವೀಟ್ ಗೋಧಿಯನ್ನ ಕೊಡ್ತಾರೆ, ಮತ್ತೆ ಈ ಒಂದು ಧಾನ್ಯಗಳು ಗ್ರೇನ್ಸ್ ಅಥವಾ ಧಾನ್ಯಗಳು ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ಸಬ್ಸಿಡೈಸ್ಡ್ ರೇಟ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇದನ್ನ ಯೂಶುವಲಿ ಸ್ಟೇಟ್ ಗವರ್ಮೆಂಟ್ ಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ರೈಸ್ ಅನ್ನ 1 kgಗೆ 3 ರೂಪಾಯಿ ಆಗಿ ಕೊಡ್ತಾರೆ. ಸೊ ಗೋಧಿಯನ್ನ 1 kgಗೆ 2 ರೂಪಾಯಿ ಆಗಿ ಕೊಡ್ತಾರೆ, ಮತ್ತು ಗ್ರೇನ್ಸ್ ಅನ್ನ 1 kgಗೆ 1 ರೂಪಾಯಿ ಆಗಿ ಕೊಡ್ತಾರೆ. ಸೊ ಸ್ಟೇಟ್ ಗವರ್ಮೆಂಟ್ ಅದೇ ಪ್ರೈಸ್ ಗೆ ಕೊಡ್ಬೋದಾಗಿರುತ್ತೆ, ಅಥವಾ ಅದನ್ನ ಮನ್ನಾ ಮಾಡಿ ಕೂಡ ಕೊಡ್ಬೋದಾಗಿರುತ್ತೆ, ಅದ್ರ ಮೇಲೆ ಆಡ್ ಮಾಡಿ ಕೂಡ ಕೊಡ್ಬೋದಾಗಿರುತ್ತೆ. ಸೊ ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಒಂದು ಪ್ರಾವಿಷನ್ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಯಾವಾಗ ಜಾರಿಗೆ ತಂದ್ರು ಅಂದ್ರೆ ಜುಲೈ 5, 2013ರಲ್ಲಿ ಜಾರಿಗೆ ತಂದಿರ್ತಾರೆ. ಸೊ ಕಾಂಪ್ರಹೆನ್ಸಿವ್ ಕಂಟ್ರಿ ಲೆವೆಲ್ ಇಂಡೆಕ್ಸ್ ಅಂದ್ರೆ ಎಲ್ಲಾ ರಾಜ್ಯಗಳ ಪೈಕಿ ತೆಗೆದುಕೊಂಡಾಗ ಮೊದಲ 3 ಸ್ಥಾನಗಳನ್ನ ನಾನು ಆಲ್ರೆಡಿ ಹೇಳಿರ್ತೀನಿ. ಸೊ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, 9ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಬೇರೆ ರಾಜ್ಯಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಸ್ಥಾನದಲ್ಲಿ ನಾವು ಲಡಾಖ್ ಅನ್ನ ಈ ಒಂದು ಕ್ಯಾಟಗರಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಆರ್ಟಿಕಲ್. ಈ ಒಂದು ಸೆಕೆಂಡ್ ಆರ್ಟಿಕಲ್ ಅಲ್ಲಿ ನಾವು ಗ್ಲೋಬಲ್ ಲೀವಬಿಲಿಟಿ ಇಂಡೆಕ್ಸ್ ಅಥವಾ ಈ ಒಂದು ಯಾವ ರಾಷ್ಟ್ರದಲ್ಲಿ ಲೀವಬಿಲಿಟಿ ಅಂದ್ರೆ ಬದುಕಲು ಯೋಗ್ಯವಾಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದನ್ನ ಇಲ್ಲಿ ರ್ಯಾಂಕಿಂಗ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ರ್ಯಾಂಕಿಂಗ್ ಅಲ್ಲಿ ಯಾವ ಒಂದು ದೇಶ ಮೊದಲ ಸ್ಥಾನದಲ್ಲಿದೆ ಅಂದ್ರೆ ಆಸ್ಟ್ರಿಯಾದಲ್ಲಿ ಬರ್ತಕ್ಕಂಥ ಒಂದು ಸಿಟಿ ವಿಯೆನ್ನಾ ಅಂತ ನಾವೇನ್ ಕರಿತೀವಿ. ಸೊ ಇದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂದ್ರೆ ಆ ಒಂದು ನಗರದಲ್ಲಿ ಬದುಕಲು ತುಂಬಾ ಯೋಗ್ಯವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಭಾರತದ ನಗರಗಳ ಒಂದು ಯಾವ ಒಂದು ರ್ಯಾಂಕಿಂಗ್ ಅಲ್ಲಿದೆ ಅಂತ ನಾವು ನೋಡೋದಾದ್ರೆ, ಕರ್ನಾಟಕಸ್ ಕ್ಯಾಪಿಟಲ್ ಸಿಟಿ ಅಂದ್ರೆ ಬೆಂಗಳೂರು ವರ್ಸ್ಟ್ ಅಮಾಂಗ್ ಇಂಡಿಯನ್ ಸಿಟೀಸ್ ಅಂದ್ರೆ ಭಾರತದ ನಗರಗಳಲ್ಲಿ ಈ ಒಂದು ರ್ಯಾಂಕಿಂಗ್ ನ ಪ್ರಕಾರ ಭಾರತದ ನಗರಗಳಲ್ಲಿ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಕೊನೆಯ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಟೋಟಲ್ 5 ಇಂಡಿಯನ್ ಸಿಟೀಸ್ ಆರ್ ಫೀಚರ್ಡ್ ಆನ್ ದ ಲಿಸ್ಟ್. ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಪಟ್ಟಿಯಲ್ಲಿ ಭಾರತ ದೇಶದ 5 ನಗರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ವರ್ಷದಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ದೆಹಲಿ ಮತ್ತೆ ಮುಂಬೈ 2 ನಗರಗಳು ಮಾತ್ರ ಈ ಒಂದು ಪಟ್ಟಿಯಲ್ಲಿದ್ವು. ಸೊ ಈ ವರ್ಷದಲ್ಲಿ ಇನ್ನೂ 3 ನಗರಗಳು ಆಡ್ ಆಗಿರುತ್ತವೆ. ಒಂದು ಅಹಮದಾಬಾದ್, ಬೆಂಗಳೂರು ಮತ್ತು ಚೆನ್ನೈಯನ್ನು ಕೂಡ ಈ ನಗರಗಳ ಪಟ್ಟಿಯಲ್ಲಿ ಒಂದು ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರೋದನ್ನ ನಾವು ನೋಡಿರ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಬೆಂಗಳೂರು 146ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಡೆಲ್ಲಿ ಮತ್ತೆ ಈ ಒಂದು ನ್ಯಾಷನಲ್ ಕ್ಯಾಪಿಟಲ್ ಮುಂಬೈ, ದೆಹಲಿ ಮತ್ತೆ ಮುಂಬೈ ಈ 2 ನಗರಗಳು 140 ಅಂದ್ರೆ ದೆಹಲಿ 140ನೇ ರ್ಯಾಂಕಿಂಗ್ ಮತ್ತೆ ಮುಂಬೈ 141ನೇ ರ್ಯಾಂಕಿಂಗ್ ಅಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಚೆನ್ನೈ ಬಂದು 142ನೇ ರ್ಯಾಂಕಿಂಗ್ ಮತ್ತು ಅಹಮದಾಬಾದ್ ಬಂದು 143ನೇ ರ್ಯಾಂಕಿಂಗ್ ಆಗಿರುತ್ತೆ. ಸೊ ಭಾರತದ ನಗರಗಳಲ್ಲಿ ಬೆಂಗಳೂರು ಕೊನೆಯ ಸ್ಥಾನ 146ನೇ ರ್ಯಾಂಕಿಂಗ್ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಒಂದು
ಒಂದು ಆಧಾರದ ಮೇಲೆ ಮಾಡಿರ್ತಾರೆ ಅಂದ್ರೆ ಸ್ಟೆಬಿಲಿಟಿ ಅಂದ್ರೆ ಆ ಒಂದು ನಗರದ ಸ್ಥಿರತೆ, ಸಂಸ್ಕೃತಿ ಮತ್ತು ಪರಿಸರ, ಕಲ್ಚರ್ ಅಂಡ್ ಎನ್ವಿರಾನ್ಮೆಂಟ್, ಆರೋಗ್ಯ, ಮೂಲಸೌಕರ್ಯ ಮತ್ತು ಶಿಕ್ಷಣ, ಈ ಎಲ್ಲಾ ಕ್ರೈಟೀರಿಯನ್ಸ್ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ನಗರಗಳ ಸಂಖ್ಯೆ ಎಷ್ಟು ಅಂದ್ರೆ 173 ನಗರಗಳನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ನಗರ ಯಾವುದು ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾ ಮೊದಲನೇ ಸ್ಥಾನದಲ್ಲಿರುತ್ತೆ. ಕೊನೆಯ ಸ್ಥಾನ ಇರ್ತಕ್ಕಂಥ ಒಂದು ಸಿಟಿ ಯಾವುದು ಅಂದ್ರೆ ಸಿರಿಯಾದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಡಮಾಸ್ಕಸ್ ಕೊನೆಯ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಬೆಂಗಳೂರು ಯಾಕೆ ಕೊನೆಯ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕ್ರೈಟೀರಿಯಾ ನಾನು ಹೇಳಿದ್ದೆ, ಮೂಲ ಸೌಕರ್ಯಗಳಿಗೂ ಕೂಡ ಅಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಒಂದು ಕ್ಷೇತ್ರದಲ್ಲಿ ಅದು ತನ್ನ ಅಂಕಗಳನ್ನ ಕಳ್ಕೊಂಡಿರುತ್ತೆ. ಅದಾದ್ಮೇಲೆ ಈ ಒಂದು ರ್ಯಾಂಕಿಂಗ್ ನ ಇನ್ಫ್ರಾಸ್ಟ್ರಕ್ಚರ್ ಸ್ಕೋರ್ ಆನ್ ಕ್ವಾಲಿಟಿ ಆಫ್ ರೋಡ್ಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇಂಟರ್ನ್ಯಾಷನಲ್ ಲಿಂಕ್ಸ್ ಅಂಡ್ ಎನರ್ಜಿ ಪ್ರಾವಿಷನ್, ಟೆಲಿಕಮ್ಯುನಿಕೇಶನ್, ವಾಟರ್ ಅವೈಲಬಿಲಿಟಿ ಅಂಡ್ ಗುಡ್ ಕ್ವಾಲಿಟಿ ಆಫ್ ಹೌಸಿಂಗ್. ಸೊ ಈ ಒಂದು ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಚೆಕ್ ಮಾಡ್ತಾ ಬರ್ತಾರೆ. ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಕರಾಚಿ ಈ ಒಂದು ಸಿಟಿ ಈ ಬೆಂಗಳೂರು ನಗರದಿಂದ ಆ ಒಂದು ರ್ಯಾಂಕಿಂಗ್ ನಿಂದ ಕಡಿಮೆ ಇದ್ರೂ ಕೂಡ, ಅಂದ್ರೆ ಬೆಂಗಳೂರು ನಗರಕ್ಕೂ ಮತ್ತು ಕರಾಚಿಗೂ ನಾವು ಹೋಲಿಕೆ ಮಾಡಿದಾಗ 5 ರ್ಯಾಂಕಿಂಗ್ ಕಡಿಮೆ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಕರಾಚಿ ಬೆಂಗಳೂರನ್ನ ಬೈಪಾಸ್ ಮಾಡಿರುತ್ತೆ. ಅದೇ ರೀತಿ ನೈಜೀರಿಯಾದ ಲಾಗೋಸ್, ದಿ ಮೋಸ್ಟ್ ಪಾಪ್ಯುಲರ್ ಸಿಟಿ ಇನ್ ಆಫ್ರಿಕಾದಲ್ಲಿರ್ತಕ್ಕಂಥ ಅತ್ಯಂತ ಜನಭರಿತ ನಗರವಾಗಿರ್ತಕ್ಕಂಥ ಲಾಗೋಸ್ ಅಂತ ನಾವೇನ್ ಕರಿತೀವಿ, ಸೊ ವಾಸ್ ರ್ಯಾಂಕ್ 3rd ಲೀಸ್ಟ್ ಲಿವಬಲ್, ಅಂದ್ರೆ ಕೊನೆ ರ್ಯಾಂಕ್ ನಿಂದ ಇದು 3ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಒನ್ಸ್ ಅಗೇನ್ ಈ ಒಂದು ಲಾಗೋಸ್ ನಲ್ಲೂ ಕೂಡ ಬೆಂಗಳೂರಿಗಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 3rd ಆರ್ಟಿಕಲ್. ದಿಸ್ ಇಸ್ ಅಬೌಟ್ anthrax, the infectious disease from Kerala, found in Kerala. So anthrax, it is not a new disease. ಸೊ ಇದು ಹಳೆಯ ಕಾಯಿಲೆ ಆಗಿದ್ರು ಕೂಡ ಇತ್ತೀಚೆಗೆ ಈ ಒಂದು ಕಾಯಿಲೆ ಕೇರಳದಲ್ಲಿ ಮತ್ತೆ ಹೆಚ್ಚಾಗಿ ಪತ್ತೆ ಆಗ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಆಂಥ್ರಾಕ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾಯಿಲೆ ಪ್ರಮುಖವಾಗಿ ಕೇರಳದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅತಿರಾಪಲ್ಲಿ, ತ್ರಿಶೂರ್ ಡಿಸ್ಟ್ರಿಕ್ಟ್, ಅಂದ್ರೆ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿರಾಪಲ್ಲಿಯಲ್ಲಿ ಈ ಒಂದು ಕಾಯಿಲೆಯನ್ನ ಬಹಳವಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಆಂಥ್ರಾಕ್ಸ್ ಅಂತಕ್ಕಂಥದ್ದು ಯೂಶಲಿ ಸದರ್ನ್ ಸ್ಟೇಟ್ಸ್, ಅಂದ್ರೆ ಭಾರತ ದೇಶದ ದಕ್ಷಿಣ ರಾಜ್ಯಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕಾಯಿಲೆ ಆಗಿರುತ್ತೆ. ಸೊ ಪ್ರಮುಖವಾಗಿ ಆಂಧ್ರ ಪ್ರದೇಶ್, ಜಮ್ಮು ಅಂಡ್ ಕಾಶ್ಮೀರ್, ತಮಿಳುನಾಡು, ಅಸ್ಸಾಂ, ಒರಿಸ್ಸಾ ಮತ್ತು ಕರ್ನಾಟಕದಲ್ಲಿ ಇದು ರಿಪೋರ್ಟ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಾಜ್ಯಗಳನ್ನ ನಾವು ನೋಡಿದಾಗ ದಕ್ಷಿಣದ ರಾಜ್ಯಗಳನ್ನ ನಾವು ಜಾಸ್ತಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಈಸ್ ಆಂಥ್ರಾಕ್ಸ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂದ್ರೆ ಸಾಯಿಲ್ ಅಲ್ಲಿ ಇರುತ್ತೆ, ಅಂದ್ರೆ ಬೇಸಿಕಲಿ ಇದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸ್ವಾಭಾವಿಕವಾದ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು WHO ಇಟ್ ಈಸ್ ಪ್ರೈಮರಿಲಿ ಡಿಸೀಸ್ ಆಫ್ ಹರ್ಬಿವೋರ್ಸ್, ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಬರ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಕಾರಣ ಏನಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಆಹಾರ, ಮೇವನ್ನ ನಾವು ಏನ್ ಸೇವನೆ ಮಾಡ್ತವೆ, ಸೊ ಆ ಒಂದು ಕಾರಣದಿಂದ ಈ ಬ್ಯಾಕ್ಟೀರಿಯಾ ಸಸ್ಯಾಹಾರಿ ಪ್ರಾಣಿಗಳಿಗೆ ಎಂಟರ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇದು ವೈಲ್ಡ್ ಅನಿಮಲ್ಸ್, ಡೊಮೆಸ್ಟಿಕ್ ಅಂದ್ರೆ ಸ್ಥಳೀಯ ದೇಶೀಯ ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳಲ್ಲೂ ಕೂಡ ಇದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಂಥ್ರಾಕ್ಸ್ ನ ನಾವು ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಝೂನೋಟಿಕ್ ಕಾಯಿಲೆ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ. ಅಂದ್ರೆ ಟ್ರಾನ್ಸ್ಮಿಸಿಬಲ್ ಫ್ರಮ್ ಆನಿಮಲ್ಸ್, ಯಾವ ಕಾಯಿಲೆ ಪ್ರಾಣಿಯಿಂದ ಮನುಷ್ಯರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಆ ಕಾಯಿಲೆಯನ್ನ ನಾವು ಝೂನೋಟಿಕ್ ಡಿಸೀಸ್ ಅಂತ ಕರಿತೇವೆ. ಸೊ ಆಂಥ್ರಾಕ್ಸ್ ಕೂಡ ಒಂದು ಝೂನೋಟಿಕ್ ಕಾಯಿಲೆ ಆಗಿರುತ್ತೆ. ಸೊ ಥ್ರೂ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಷಿಯಸ್ ಆನಿಮಲ್ ಮತ್ತೆ ಆನಿಮಲ್ ಪ್ರಾಡಕ್ಟ್ಸ್, ಇದು ಹೆಂಗೆ ಮನುಷ್ಯರಿಗೆ ಬರುತ್ತೆ ಅಂದ್ರೆ ಆ ಸೋಂಕಿತ ಪ್ರಾಣಿಯೊಂದಿಗೆ ಸಂಪರ್ಕವನ್ನ ಹೊಂದುವುದರಿಂದ ಅಥವಾ ಆ ಒಂದು ಸೋಂಕಿತ ಪ್ರಾಣಿಯ ಉತ್ಪನ್ನಗಳು, ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಹಸು ಕೌಗೆ ಬಂದಿದೆ ಅಂದ್ರೆ ಅದರ ಹಾಲನ್ನ, ಮಿಲ್ಕ್ ಅನ್ನ ಸರಿಯಾಗಿ ಬೇಯಿಸದೆ ಸೇವನೆ ಮಾಡೋದ್ರಿಂದ ಆಂಥ್ರಾಕ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಇದು WHO ನ ಪ್ರಕಾರ ಒಬ್ಬರಿಗೆ ಹರಡ್ತಕ್ಕಂತ ಕಾಯಿಲೆ ಅಲ್ಲ, ಅದಕ್ಕೆ ಇದನ್ನ ನಾವು ನಾನ್ ಕಂಟ್ಯಾಜಿಯಸ್ ಅಥವಾ ಸಂಕ್ರಾಮಿಕವಲ್ಲದ ಕಾಯಿಲೆ ಅಂತ ಕರಿತೇವೆ. ಸೊ ಈ ಒಂದು ಪರ್ಸನ್ ಟು ಪರ್ಸನ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತಕ್ಕಂಥದ್ದು ಎಕ್ಸ್ಟ್ರೀಮ್ಲಿ ರೇರ್ ಆಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಡೂ ಆನಿಮಲ್ಸ್ ಗೆಟ್ ಆಂಥ್ರಾಕ್ಸ್, ಪ್ರಾಣಿಗಳಿಗೂ ಕೂಡ ಆಂಥ್ರಾಕ್ಸ್ ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಡೆಫಿನೆಟ್ಲಿ ಇದು ಸ್ಟಾರ್ಟ್ ಆಗೋದೇ ಕಾಡು ಪ್ರಾಣಿಗಳಲ್ಲಿ ಅಥವಾ ಸಾಕು ಪ್ರಾಣಿಗಳಲ್ಲಿ. ಅದು ಸಾಯಿಲ್, ಪ್ಲಾಂಟ್, ವಾಟರ್, ಯಾವ ಒಂದು ಕಂಟ್ಯಾಮಿನೇಟೆಡ್ ಮಣ್ಣಾಗಿರ್ಬೋದು, ಸಸ್ಯಗಳಾಗಿರ್ಬೋದು ಅಥವಾ ನೀರಿನಲ್ಲಾಗಿರ್ಬೋದು, ಸೊ ಅದನ್ನ ಸೇವನೆ ಮಾಡಿದಾಗ ಇದು
ಪ್ರಾಣಿಗಳಿಗೆ ಬರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಫ್ಲೈಸ್ ಏನಿರುತ್ತೆ ಅಂದ್ರೆ ನೊಣಗಳು ಅಂತ ನಾವೇನ್ ಕರಿತೀವಿ, ಸೊ ಇವು ಕೂಡ ಈ ಒಂದು ರೋಗವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂತ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು WHO ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಸೊ WHO ಅಂತಕ್ಕಂಥದ್ದು ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್ಸ್ ಆಗಿರುತ್ತೆ. ಅಂದ್ರೆ ನಮ್ಮ ವಿಶ್ವಸಂಸ್ಥೆಯ ಒಂದು ವಿಶೇಷವಾದ ಸಂಸ್ಥೆ ಆಗಿರುತ್ತೆ. ಸೊ ಇದರ ಒಂದು ಪರ್ಪಸ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡ್ತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದರ ಮೇನ್ ಅಬ್ಜೆಕ್ಟಿವ್ ಏನು ಅಂದ್ರೆ ದಿ ಅಟೈನ್ಮೆಂಟ್ ಆಫ್ ಹೈಯೆಸ್ಟ್ ಪಾಸಿಬಲ್ ಲೆವೆಲ್ ಆಫ್ ಹೆಲ್ತ್ ಟು ಆಲ್ ಪೀಪಲ್, ಅಂದ್ರೆ ಎಲ್ಲ ಜನರಿಗೂ ಸಾಧ್ಯವಾದಷ್ಟು ಉನ್ನತ ಮಟ್ಟದ ಆರೋಗ್ಯವನ್ನ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ವರ್ಲ್ಡ್ ವೈಡ್ ಅಂದ್ರೆ ಪ್ರಪಂಚದಾದ್ಯಂತ 150 ಒಂದು ರೀಜನಲ್ ಆಫೀಸಸ್ ಅಥವಾ ಒಂದು ಪ್ರಾದೇಶಿಕ ಕಚೇರಿಗಳನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 7th April 1948 ಅಲ್ಲಿ ಸ್ಥಾಪನೆ ಆಗಿರುತ್ತೆ. ದಿ ಫಸ್ಟ್ ವರ್ಲ್ಡ್ ಹೆಲ್ತ್ ಡೇ ಅಂದ್ರೆ ವಿಶ್ವ ಆರೋಗ್ಯ ದಿನದಂದು ಇದನ್ನ ಔಪಚಾರಿಕವಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಟ್ ಬಿಕೇಮ್ ಫಸ್ಟ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ದಿ ಯುನೈಟೆಡ್ ನೇಷನ್ಸ್, ಅಂದ್ರೆ ನಮ್ಮ ಒಂದು ವಿಶ್ವಸಂಸ್ಥೆಯ ಮೊದಲ ವಿಶೇಷ ಸಂಸ್ಥೆಯಾಗಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು WHO ದ ಲೋಗೋವನ್ನ ರಾಡ್ ಆಫ್ ಆಸ್ಕ್ಲಿಪಿಯಸ್ ಅಂತ ಕರಿತೀವಿ. ಅಂದ್ರೆ ಒಂದು ಕಂಬ ಇರುತ್ತೆ, ಒಂದು ರಾಡ್ ಇರುತ್ತೆ, ಅದರ ಸುತ್ತು ಒಂದು ಸ್ನೇಕ್ ಅನ್ನ ಸುತ್ತಕೊಂಡಿರುತ್ತೆ. ಸೊ ಆ ಒಂದು ಲಾಂಛನದ ಒಂದು ಮೀನಿಂಗ್ ಏನು ಅಂದ್ರೆ ಸಿಂಬಲ್ ಆಫ್ ಹೀಲಿಂಗ್ ಅಂತ ಕರಿತೀವಿ. ಅಂದ್ರೆ ಗುಣಪಡಿಸುವ ಸಂಕೇತ ಅಂತಕ್ಕಂಥ ಒಂದು ಲಾಂಛನವನ್ನ ಇಲ್ಲಿ ಬಳಸಲಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಪ್ರೆಸೆಂಟ್ ಹೆಡ್ ಯಾರಾಗಿರ್ತಾರೆ ಅಂದ್ರೆ ಟೆಡ್ರೋಸ್ ಅಡಾನಮ್ ಅವರು ಈ ಒಂದು ವಿಶ್ವಸಂಸ್ಥೆಯ ಪ್ರೆಸೆಂಟ್ ಹೆಡ್ ಆಗಿರ್ತಾರೆ. ಸೊ ಹಾಗಿದ್ರೆ WHO ಮ್ಯಾಂಡೇಟ್ ಅಥವಾ ಇದರ ಆದೇಶ ಏನಾಗಿರುತ್ತೆ ಅಂದ್ರೆ as I told you before, ಹೆಲ್ತ್ ಕೇರ್ ಮಾಡ್ತಕ್ಕಂಥದ್ದು ಅಂದ್ರೆ ಆರೋಗ್ಯ ರಕ್ಷಣೆ ಕೊಡ್ತಕ್ಕಂಥದ್ದು, ಪಬ್ಲಿಕ್ ಹೆಲ್ತ್ ರಿಸ್ಕ್ ಅಂದ್ರೆ ಸಾರ್ವಜನಿಕ ಆರೋಗ್ಯದ ಅಪಾಯಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಎಮರ್ಜೆನ್ಸೀಸ್ ಅಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಕೊರೋನಾ ಆದಾಗ ಸೊ ಮೋಸ್ಟ್ ಆಫ್ ದಿ ಕಂಟ್ರೀಸ್, ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ವರ್ ಡಿಪೆಂಡೆಂಟ್ ಆನ್ WHO ಫಾರ್ ಗೈಡ್ಲೈನ್ಸ್. ಸೊ ಈ ರೀತಿಯಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ದೇಶಗಳನ್ನ ಗೈಡ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ. ಅದಾದ್ಮೇಲೆ ಎಲ್ಲಾ ರಾಷ್ಟ್ರಗಳಿಗೂ ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ, ಅಂದ್ರೆ ತಾಂತ್ರಿಕ ನೆರವು. ಯಾವ್ದರ ಪರವಾಗಿ ಅಂದ್ರೆ ಈ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆರೋಗ್ಯದ ಮಾನದಂಡಗಳು ಏನಿರುತ್ತವೆ, ಸೊ ಅದ್ರ ಬಗ್ಗೆ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ ಹೆಲ್ತ್ ರಿಪೋರ್ಟ್ ಅಂದ್ರೆ ಈ ಒಂದು ವಿಶ್ವ ಆರೋಗ್ಯ ವರದಿಯನ್ನ ಕೂಡ ಪಬ್ಲಿಷ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಇಟ್ ಇಸ್ ದಿ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಗ್ರೂಪ್, ಅಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಗುಂಪಿನ ಒಂದು ಸದಸ್ಯವಾಗಿ ಕೂಡ ಇದು ಕೆಲಸವನ್ನ ಮಾಡುತ್ತೆ. ಸೊ ಇದರ ಮೆಂಬರ್ಶಿಪ್ ಅನ್ನ ನಾವು ನೋಡೋದಾದ್ರೆ WHO ದಲ್ಲಿ 194 ಸದಸ್ಯ ರಾಷ್ಟ್ರಗಳು, 194 ಮೆಂಬರ್ ನೇಷನ್ಸ್ ನ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಆಲ್ ಮೆಂಬರ್ ಸ್ಟೇಟ್ಸ್ ಆಫ್ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯ ರಾಷ್ಟ್ರಗಳು, ಅಂದ್ರೆ ವಿಶ್ವಸಂಸ್ಥೆಯಲ್ಲಿ 193 ಸದಸ್ಯ ರಾಷ್ಟ್ರಗಳು ಇರ್ತವೆ. ಸೊ ಅದರಲ್ಲಿ ಒಂದು ಕಂಟ್ರಿಯನ್ನ ಎಕ್ಸ್ಕ್ಲೂಡ್ ಮಾಡಲಾಗಿರುತ್ತೆ, ಅದನ್ನ ಲಿಚೆನ್ಸ್ಟೈನ್ ಅಂತ ಕರಿತೀವಿ. ಸೊ ವಿಶ್ವಸಂಸ್ಥೆಯಲ್ಲಿರತಕ್ಕಂಥ 193 ಕಂಟ್ರಿಗಳಲ್ಲಿ 192 ಕಂಟ್ರಿಗಳು ಕೂಡ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮೆಂಬರ್ಸ್ ಆಗಿರ್ತವೆ. ಅದ್ರ ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಇಲ್ಲದೆ ಇರತಕ್ಕಂತ 2 ಕಂಟ್ರೀಸ್, ಅದನ್ನ ನಾವು ಕುಕ್ ಅಂಡ್ ನಿಯೋ ಐಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇದು ಸ್ಪೆಷಲ್ ಆಗಿ ಆಡ್ ಆಗಿರ್ತವೆ. ಸೊ ಈ ಎಲ್ಲಾ ಅಡಿಷನ್ ಇಂದ 194 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂಡ್ ಎಕ್ಸಿಕ್ಯೂಟಿವ್ ಬೋರ್ಡ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಸೆಂಬ್ಲಿ ಮತ್ತು ಅದರ ಕಾರ್ಯಕಾರಿ ಮಂಡಳಿಯನ್ನ ನೋಡಿದಾಗ ಸೊ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಲೆಜಿಸ್ಲೇಟಿವ್ ಅಂಡ್ ಸುಪ್ರೀಂ ಬಾಡಿ ಆಫ್ WHO, ಅಂದ್ರೆ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಏನಿದೆ ಇದು ಈ ವಿಶ್ವಸಂಸ್ಥೆಯ ಒಂದು ಶಾಸಕಾಂಗ ಮತ್ತು ಸರ್ವೋಚ್ಚ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಸೊ ಇದು ಕೂಡ ಜೆನೀವಾದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇದು ಡೈರೆಕ್ಟರ್ ಜನರಲ್ ಯಾರು ಇರ್ತಾರೆ ಅಂದ್ರೆ ಇದರ ಮಹಾನಿರ್ದೇಶಕರು ಅಥವಾ ಮುಖ್ಯಸ್ಥರು ಅಂತ ನಾವೇನ್ ಕರಿತೀವಿ. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂತ ಒಂದು ಕೆಲಸ ಕೂಡ ಇದು ಮಾಡುತ್ತೆ. ಅದಾದ್ಮೇಲೆ ಇನ್ಕ್ಲೂಡಿಂಗ್ ದಿ ಪ್ರಪೋಸ್ಡ್ ಬಜೆಟ್ ಅಂದ್ರೆ ವಿಶ್ವಸಂಸ್ಥೆಯ ಬಜೆಟ್ ಏನಿರುತ್ತೆ ಸೊ ಅದನ್ನ ಪ್ರಪೋಸ್ ಮಾಡ್ತಕ್ಕಂತ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ದಿ ಅಸೆಂಬ್ಲಿ ಎಲೆಕ್ಟ್ಸ್ 34 ಮೆಂಬರ್ಸ್. ಈ ಒಂದು ಅಸೆಂಬ್ಲಿಯ ಪ್ರಕಾರ 34 ಸದಸ್ಯರನ್ನ ಆಯ್ಕೆ ಮಾಡುತ್ತದೆ. ಟೆಕ್ನಿಕಲಿ ಕ್ವಾಲಿಫೈಡ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಟು ದಿ ಎಕ್ಸಿಕ್ಯೂಟಿವ್ ಬೋರ್ಡ್ ಫಾರ್ 3 years. ಅಂದ್ರೆ 3 ವರ್ಷಗಳ ಅವಧಿಗೆ ಈ ಕಾರ್ಯಕಾರಿ ಮಂಡಳಿ ಏನಿರುತ್ತೆ ಆ ಒಂದು ಮಂಡಳಿಗೆ ಆರೋಗ್ಯ ಕ್ಷೇತ್ರದಲ್ಲಿ ತಾಂತ್ರಿಕ ಅರ್ಹತೆ ಹೊಂದಿರತಕ್ಕಂತ 34 ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಕೆಲಸವಾಗಿರುತ್ತೆ. ಸೊ ಇದರ ರೀಜನಲ್ ಆಫೀಸಸ್ ನಾವು ನೋಡೋದಾದ್ರೆ ಕ್ರಿಯೇಟೆಡ್ ಬಿಟ್ವೀನ್ 1949 ಅಂಡ್ 1952, 1949 ರಿಂದ 1952ರಲ್ಲಿ
ಇದು ಪ್ರಾದೇಶಿಕ ಕಚೇರಿಗಳನ್ನ ಸ್ಥಾಪನೆ ಮಾಡ್ತಾ ಬರುತ್ತೆ ಅಂಡ್ ಆರ್ ಬೇಸ್ಡ್ ಆನ್ ದಿ ಆರ್ಟಿಕಲ್ 44 ಆಫ್ ದಿ WHO ಕಾನ್ಸ್ಟಿಟ್ಯೂಷನ್. ಅಂದ್ರೆ WHO ಸಂವಿಧಾನ ಏನಿರುತ್ತೆ ಸೊ ಅದರ 44ನೇ ವಿಧಿಯಲ್ಲಿ ಈ ರೀಜನಲ್ ಆಫೀಸಸ್ ಬಗ್ಗೆ ನಾವು ನೋಡಬಹುದಾಗಿರುತ್ತೆ. ಸೊ ರೀಜನಲ್ ಆಫೀಸಸ್ ನ ನೋಡೋದಾದ್ರೆ ಆಫ್ರಿಕಾದಲ್ಲಿ ನಾವು ರಿಪಬ್ಲಿಕ್ ಆಫ್ ಕಾಂಗೋ, ಸೊ ಇಲ್ಲಿ ಈ ಒಂದು ಸ್ಪಾಟ್ ಇದೆಯಲ್ವಾ, ಸೊ ಇದು ರಿಪಬ್ಲಿಕ್ ಆಫ್ ಕಾಂಗೋ. ಅದಾದ್ಮೇಲೆ ವೆಸ್ಟರ್ನ್ ಪೆಸಿಫಿಕ್ ಅಲ್ಲಿ ಫಿಲಿಪೈನ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವೆಸ್ಟರ್ನ್ ಪೆಸಿಫಿಕ್ ಅಲ್ಲಿ ನಾವು ಫಿಲಿಪೈನ್ಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈಸ್ಟರ್ನ್ ಮೆಡಿಟೇರಿಯನ್ ಅಲ್ಲಿ ನಾವು ಈಜಿಪ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಾವು ದೆಹಲಿಯಲ್ಲಿ, ಅಂದ್ರೆ ನಮ್ಮ ದೇಶದ ದೆಹಲಿಯಲ್ಲೂ ಕೂಡ ಇದರ ರೀಜನಲ್ ಆಫೀಸ್ ಇರುತ್ತೆ. ಯುರೋಪ್ ನಲ್ಲಿ ನಾವು ಡೆನ್ಮಾರ್ಕ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಪ್ಲೇಸ್. ಮತ್ತೆ ಅಮೆರಿಕದ ವಾಷಿಂಗ್ಟನ್ DC ಯಲ್ಲೂ ಕೂಡ ನಾವು ರೀಜನಲ್ ಆಫೀಸಸ್ ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇನ್ಫಾರ್ಮೇಶನ್ ಅಬೌಟ್ WHO. So with this we have come to the fourth article. This is about ಶಿರೋಮಣಿ ಅವಾರ್ಡ್ ಅಟ್ NRI ವರ್ಲ್ಡ್ ಸಮಿಟ್ UK. ಅಂದ್ರೆ UK ಶೃಂಗಸಭೆಯಲ್ಲಿ ಶಿರೋಮಣಿ ಅವರಿಗೆ ಪ್ರಶಸ್ತಿ ಶಿರೋಮಣಿ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಈ ಒಂದು ಶಿರೋಮಣಿ ಪ್ರಶಸ್ತಿಯನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಮೈಕಲ್ ಪೂನಾವಲ್ಲಾಗೆ ಕೊಟ್ಟಿರ್ತಾರೆ. ಸೊ ಮೈಕಲ್ ಪೂನಾವಲ್ಲಾ ಏನು ಅಂದ್ರೆ ಶಿ ಇಸ್ ವೆಲ್ ನೋನ್ ಆರ್ಟಿಸ್ಟ್, ಬಿಸ್ನೆಸ್ ವುಮೆನ್ ಅಂಡ್ ಫಿಲಾಂಥ್ರಪಿಸ್ಟ್ ಆಗಿರ್ತಾರೆ. ಅಂದ್ರೆ ಇವರೊಬ್ರು ಪ್ರಸಿದ್ಧ ಕಲಾವಿದೆ ಆಗಿರ್ತಾರೆ, ಇವರೊಬ್ಬರ ಉದ್ಯಮಿ ಆಗಿರ್ತಾರೆ, ಮತ್ತು ಇವತ್ತು ಫಿಲಾಂಥ್ರಪಿಸ್ಟ್ ಅಂದ್ರೆ ಈ ಸೋಷಿಯಲ್ ಸರ್ವಿಸ್ ಮಾಡೋರ್ನ ನಾವು ಫಿಲಾಂಥ್ರಪಿಸ್ಟ್ ಅಂತ ಕರಿತೇವೆ. ಸೊ ಇವರಿಗೆ ಶಿರೋಮಣಿ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. 2022ನೇ ಸಾಲಿನ ಶಿರೋಮಣಿ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಯುನೈಟೆಡ್ ಕಿಂಗ್ಡಮ್ ಫಾರ್ ಹರ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಆರ್ಟ್. ಅಂದ್ರೆ ಅವರು ಕಲಾಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಾಗಿ ಯುನೈಟೆಡ್ ಕಿಂಗ್ಡಮ್ ನ NRI ವರ್ಲ್ಡ್ ಸಮ್ಮಿಟ್ 2022ರಲ್ಲಿ ಈ ಒಂದು ಶಿರೋಮಣಿ ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈ ಪ್ರಶಸ್ತಿ ಇವರು ಒಬ್ಬರಿಗೆ ಮಾತ್ರ ಕೊಟ್ಟಿರೋದಿಲ್ಲ, ಇವ್ರ ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಕೊಟ್ಟಿರ್ತಾರೆ. ಸೊ ಇವರು ಇಂಡಿಯನ್ ಆಗಿರೋದ್ರಿಂದ ಅವ್ರ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಬೇರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ ಒಂದು ಪ್ರಶಸ್ತಿ ತುಂಬಾ ಕೋವೆಟೆಡ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅವಾರ್ಡ್ ಆಗಿರುತ್ತೆ. ಕಾರಣ ಏನಂದ್ರೆ ಇದನ್ನ 1977ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸ್ಥಾಪನೆ ಮಾಡಿದಾಗಿಂದ ಅನೇಕ ಒಂದು ಪರ್ಸನಾಲಿಟೀಸ್ಗೆ ಕೊಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಮದರ್ ತೆರೆಸಾ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಪ್ರಮುಖವಾದ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ಸುನಿಲ್ ಗವಾಸ್ಕರ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಲಿಯಾಂಡರ್ ಪೇಸ್ ಆಗಿರ್ಬೋದು, ಇಂತಹ ಪ್ರಮುಖ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯೂ ಅವಾರ್ಡ್. ಅಂದ್ರೆ ರಾಜೇಂದ್ರ ಪ್ರಸಾದ್ ಇರ್ತಾರಲ್ವಾ, ಸೊ ಇವರ ಒಂದು ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಪ್ರಶಸ್ತಿಯನ್ನ ನಾವು ರಾಜೇಂದ್ರ ಪ್ರಸಾದ್ ಮೆಮೋರಿಯಲ್ ಅವಾರ್ಡ್ ಅಥವಾ ಸ್ಮಾರಕ ಪ್ರಶಸ್ತಿ ಅಂತ ಕರಿತೀವಿ. ಸೊ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳೋದಾದ್ರೆ ಇವ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಆಗಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಹೂ ಇಸ್ ದಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಅಂಡ್ ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಅಂದ್ರೆ ಭಾರತ ದೇಶದ ಉಪರಾಷ್ಟ್ರಪತಿ ಮತ್ತು ಮೊದಲ ಉಪರಾಷ್ಟ್ರಪತಿ ಮತ್ತು ಹಣಕಾಸು ಸಚಿವರು ಯಾರಾಗಿರ್ತಾರೆ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವ್ರ ಜೊತೆಗೆ ಚೇರ್ಮನ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ದೇ ಅನೌನ್ಸ್ಡ್ ಸೆಟ್ಟಿಂಗ್ ಅಪ್ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೆಮೋರಿಯಲ್ ಅವಾರ್ಡ್ ಇನ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಫೀಲ್ಡ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಅಂದ್ರೆ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸಾಧನೆಯನ್ನ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ, ಅಂದ್ರೆ ಈ ಶೈಕ್ಷಣಿಕ ಉತ್ಕೃಷ್ಟತೆ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಕೊಡುಗೆಗೋಸ್ಕರ ಇನ್ನು ಮುಂದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುವುದಾಗಿ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯಿಂದ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಥವಾ ಒಂದು ಕಾರ್ಯಕಾರಿ ಮಂಡಳಿ ಇರುತ್ತೆ. ದಟ್ ಹ್ಯಾಸ್ ದಿ ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಅಂದ್ರೆ IIPA ಅಂತ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನ್ ನೋಡಿದ್ವಿ. ಸೊ ಅದರ ಒಂದು ಕೌನ್ಸಿಲ್ ಅಲ್ಲಿ ಅಥವಾ ಕಾರ್ಯಕಾರಿ ಮಂಡಳಿಯಲ್ಲಿ ನಮ್ಮ ಹಾನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನೋಡ್ಬೋದಾಗಿರುತ್ತೆ. ಸೊ ಅವರು ಶ್ರೀ M. ವೆಂಕಯ್ಯ ನಾಯ್ಡು ಆಸ್ ಇಟ್ಸ್ ಪ್ರೆಸಿಡೆಂಟ್ ಅಂಡ್ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಆಸ್ ಚೇರ್ಮನ್. ಅಂದ್ರೆ ಪ್ರಸ್ತುತವಾಗಿ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಮತ್ತು ಅಧ್ಯಕ್ಷರಾಗಿ ನಾವು ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಅವರನ್ನ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಝೂನೋಸಿಸ್ ಡೇ ಅಥವಾ ವಿಶ್ವ ಝೂನೋಸಿಸ್ ದಿನ ಅಂತ ಕರಿತೇವೆ. ಸೊ ಝೂನೋಸಿಸ್ ಅಂದ್ರೆ ನಾನು ಆಂಥ್ರಾಕ್ಸ್ ಮಾಡೋವಾಗೆ ಹೇಳ್ದೆ.
ಸೊ ಯಾವ ಒಂದು ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಆ ಒಂದು ಕಾಯಿಲೆಗಳನ್ನ ನಾವು ಝೂನೋಟಿಕ್ ಡಿಸೀಸಸ್ ಅಂತ ಕರಿತೀವಿ. ಸೊ ಆ ಒಂದು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಜುಲೈ 6ನೇ ತಾರೀಕು ವಿಶ್ವದಾದ್ಯಂತ ವರ್ಲ್ಡ್ ಝೂನೋಸಿಸ್ ಡೇ ಅಂತ ಮಾಡ್ತಾರೆ. ಹಾಗಿದ್ರೆ 6ನೇ ತಾರೀಕನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ 2 ರೀಸನ್ಸ್ ಇದಾವೆ. ಅದರಲ್ಲಿ ಪ್ರಮುಖವಾದ ರೀಸನ್ ಏನು ಅಂದ್ರೆ ಆ ಒಂದು ದಿನಾಂಕ ಅಂದ್ರೆ ಜುಲೈ 6ನೇ ತಾರೀಕಂದು ಈ ಲೂಯಿಸ್ ಪ್ಯಾಶ್ಚರ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವರು ಸೇವ್ ದಿ ಫಸ್ಟ್ ಚೈಲ್ಡ್ ಫ್ರಮ್ ರೇಬಿಸ್ ಅಂತಕ್ಕಂಥ ಕಾಯಿಲೆ ನಾಯಿಯಿಂದ ಬರುತ್ತೆ. ಸೊ ಈ ಒಂದು ಕಾಯಿಲೆಯಿಂದ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಗುವನ್ನ ಸೇವ್ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಈ ದಿನವನ್ನ ನಾವು ವರ್ಲ್ಡ್ ಝೂನೋಟಿಕ್ ಡೇ ಅಂತ ಕರಿತೀವಿ. ಸೊ ಈ ಒಂದು ಝೂನೋಟಿಕ್ ಡೇ ಅಂತ ಹೇಳಿದ್ರೆ contagious illness brought on by the pathogens that spread from the animals to people. ಅಂದ್ರೆ ಪ್ರಾಣಿಗಳಿಂದ ಜನರಿಗೆ ಕಾಯಿಲೆಯನ್ನ ಹರಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ನಾವು ಝೂನೋಸಿಸ್ ಅಂತ ಕರಿತೀವಿ. ಸೊ ಆ ಒಂದು ಕಾಯಿಲೆಗಳು ಪ್ರಾಣಿಗಳಲ್ಲಿರ್ತಕ್ಕಂಥ ಪ್ಯಾರಾಸೈಟ್, ಬ್ಯಾಕ್ಟೀರಿಯಾ, ವೈರಲ್ ಯಾವ ಒಂದು ಸೂಕ್ಷ್ಮ ಜೀವಿಯಿಂದ ಬೇಕಾದ್ರೂ ಬರ್ಬೋದಾಗಿರುತ್ತೆ. ಸೊ ಈ ಒಂದು ಝೂನೋಟಿಕ್ ಪ್ರಮುಖವಾಗಿ ಸ್ಪ್ರೆಡ್ ಮಾಡ್ತಕ್ಕಂಥ ಕಾಯಿಲೆಗಳು HIV, ಎಬೋಲಾ ಮತ್ತೆ ರೇಬಿಸ್ ಅಂತ ಕಾಯಿಲೆಗಳನ್ನ ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಜುಲೈ 6ನೇ ತಾರೀಕನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ 2 ಪ್ರಾಮುಖ್ಯತೆಗಳಿರುತ್ತೆ. ಮೊದಲನೇ ಪ್ರಾಮುಖ್ಯತೆ ಏನಂದ್ರೆ ಫಸ್ಟ್ ಇಮ್ಯುನೈಸೇಷನ್ ಟು ಏವಿಯನ್ ಇನ್ಫ್ಲೂಯೆನ್ಸಾ, ವೆಸ್ಟ್ ನೈಲ್ ವೈರಸ್ ಮತ್ತೆ ಎಬೋಲಾ. ಅಂದ್ರೆ ಈ 3 ಕಾಯಿಲೆಗಳು ಏವಿಯನ್ ಇನ್ಫ್ಲೂಯೆನ್ಸಾ ಆಗಿರ್ಬೋದು, ವೆಸ್ಟ್ ನೈಲ್ ವೈರಸ್ ಆಗಿರ್ಬೋದು ಮತ್ತೆ ಎಬೋಲಾ ಆಗಿರ್ಬೋದು, ಇವುಗಳ ವಿರುದ್ಧ ಪ್ರತಿರಕ್ಷಣೆಯನ್ನ ಗೌರವಿಸಲು ಜುಲೈ 6ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇನ್ನೊಂದು ರೀಸನ್ ನಾನು ಮುಂಚೆನೆ ಹೇಳ್ದಾಗೆ 1885ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೂಯಿಸ್ ಪ್ಯಾಶ್ಚರ್ ಅವರು ರೇಬಿಸ್ ರೋಗದ ವಿರುದ್ಧ ಮೊದಲ ಲಸಿಕೆಯನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರಣದಿಂದ ಜುಲೈ 6ಅನ್ನ ನಾವು ಆಯ್ಕೆ ಮಾಡ್ಕೊಂಡಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ಇಂಡಿಯನ್ ಫಾನಲ್ ಅಂಡ್ ಫ್ಲೋರಲ್ ಡೇಟಾಬೇಸ್ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರಾಣಿ ವರ್ಗ ಮತ್ತು ಸಸ್ಯ ವರ್ಗಗಳ ಒಂದು ಡೇಟಾ ಬೇಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಸೊ ಆ ಒಂದು ಡೇಟಾ ಬೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಆ ಒಂದು ಡೇಟಾ ಬೇಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳೇನಿರ್ತವೆ ಸೊ ಅವುಗಳನ್ನ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾರೆ, ಅಂದ್ರೆ ವರ್ಗೀಕರಣ ಮಾಡ್ತಾರೆ. ಸೊ ಇದನ್ನ ಬಹಳಷ್ಟು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಆ ಒಂದು ವರ್ಗೀಕರಣದ ಒಂದು ಕ್ರೋನಾಲಜಿ ಅಥವಾ ಒಂದು ಆರ್ಡರ್ ಯಾವ ಆರ್ಡರ್ ಅಲ್ಲಿ ಬರೀಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಮೊದಲನೇದು ನಾವು ಕಿಂಗ್ಡಮ್ ಅಂತ ಕರಿತೀವಿ, ಅದಾದ್ಮೇಲೆ ಫೈಲಮ್ ಅಂತ ಕರಿತೀವಿ, 3ನೇದನ್ನ ಕ್ಲಾಸ್ ಅಂತ ಕರಿತೀವಿ, 4ನೇದನ್ನ ಆರ್ಡರ್ ಅಂತ ಕರಿತೀವಿ, 5ನೇದನ್ನ ಫ್ಯಾಮಿಲಿ ಅಂತ ಕರಿತೀವಿ, 6ನೇದನ್ನ ಜೀನಸ್ ಅಂತ ಕರಿತೀವಿ, ಕೊನೆಯದನ್ನ ನಾವು ಸ್ಪೀಶೀಸ್ ಅಂತ ಕರಿತೇವೆ. ಹಾಗಿದ್ರೆ ಮಾನವರಿಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ಒಂದು ಕಾಂಪೊನೆಂಟ್ಸ್ ನಾವು ನೋಡೋದಾದ್ರೆ ಮಾನವರು ಯಾವ ಕಿಂಗ್ಡಮ್ಗೆ ಸೇರಿರ್ತಾರೆ ಅಂದ್ರೆ ಅನಿಮಲ್ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯ ಅನಿಮೇಲಿಯಾಗೆ ಅವರು ಸೇರಿರ್ತಾರೆ. ಸೊ ಅವರ ಒಂದು ಫೈಲಮ್ ಕಾರ್ಡೇಟಾ ಅಂತ ಕರಿತೀವಿ, ಅಂದ್ರೆ ಯೂಶಲಿ ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಸೊ ಅವರ ಒಂದು ವರ್ಗ ಅಥವಾ ಕ್ಲಾಸ್ ಅನ್ನ ನಾವು ಮೆಮೇಲಿಯಾ ಅಂತ ಕರಿತೀವಿ, ಆರ್ಡರ್ ನ ನಾವು ಪ್ರೈಮೇಟ್ಸ್ ಅಂತ ಕರಿತೀವಿ, ಫ್ಯಾಮಿಲಿಯನ್ನ ನಾವು ಹೋಮಿನಿಡೆ ಅಂತ ಕರಿತೀವಿ, ಜೀನಸ್ ಬಂದು ಹೋಮೋ ಆಗಿರುತ್ತೆ, ಸ್ಪೀಶೀಸ್ ಬಂದು ಹೋಮೋಸೆಫಿಯನ್ ಆಗಿರುತ್ತೆ. ಇದೇ ರೀತಿಯಾಗಿ ಎಲ್ಲಾ ಪ್ರಾಣಿಗಳಿಗೂ ಈ ಒಂದು ಹೈರಾರ್ಕಿಯಲ್ಲಿ ಸೊ ಅವುಗಳನ್ನ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಹಾಗಿದ್ರೆ 2021ರಲ್ಲಿ ಎಷ್ಟು ಸ್ಪೀಶೀಸ್ ನ ಹೊಸದಾಗಿ ಆಡ್ ಮಾಡ್ಕೊಂಡಿರ್ತಾರೆ ಅಂದ್ರೆ 540 ಜಾತಿಗಳನ್ನ ಸೇರಿಸ್ಕೊಂಡಿರ್ತಾರೆ. ಸೊ ಈ ಒಂದು ಅಡಿಷನ್ ಇಂದ ಒಟ್ಟು ಪ್ರಾಣಿಗಳು ಮತ್ತು ಫಾನಲ್ಗಳ ಸಂಖ್ಯೆ ಭಾರತ ದೇಶದಲ್ಲಿ 1 ಲಕ್ಷ ಚಿಲ್ಲರೆಗೆ ಜಾಸ್ತಿ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು ಫ್ಲೋರಲ್ ಅಂದ್ರೆ ಸಸ್ಯ ವರ್ಗವನ್ನ ನಾವು ನೋಡಿದಾಗ 55,048ಕ್ಕೆ ಸೇರಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ 35 ರೆಪ್ಟೈಲ್ಸ್ ಮತ್ತೆ 19 ಸ್ಪೀಶೀಸ್ ಆಫ್ ಪೀಸಸ್ ಅಂದ್ರೆ ಮೀನುಗಳು ಅಂತ ನಾವೇನ್ ಕರಿತೀವಿ. ಸೊ 35 ಸರೀಸೃಪಗಳು ಮತ್ತು 15 ಜಾತಿಯ ಮೀನುಗಳನ್ನ ಇಲ್ಲಿ ಕಂಡಿಡ್ತಿರ್ತಾರೆ. ಸೊ ಇಲ್ಲಿ ಎಕ್ಸಾಮ್ಗೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರೋದೇನು ಅಂದ್ರೆ ಒಂದು ನ್ಯೂ ಮೆಮಾಲಿಯನ್ ಸ್ಪೀಶೀಸ್ ಅಥವಾ ಒಂದು ಮೆಮಾಲಿಯನ್ ಅಥವಾ ನಮ್ಮ ಒಂದು ಮನುಷ್ಯ ಜಾತಿಗೆ ಸೇರಿರ್ತಕ್ಕಂಥ ಒಂದು ಪ್ರಾಣಿಯನ್ನ ಅವರು ಡಿಸ್ಕವರ್ ಮಾಡಿರ್ತಾರೆ. ಸೊ ಆ ಒಂದು ಪ್ರಾಣಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೋಸಿಡುರಾ ನಾರ್ಕೋಡಮಿಕಾ ಅಂತ ಕರಿತೀವಿ. ಸೊ ಆ ಪ್ರಾಣಿ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಇದು ವೈಟ್ ಟೂತ್ಡ್ ಸ್ಟ್ರಿವ್ ಆಗಿರುತ್ತೆ, ಅಂದ್ರೆ ಬಿಳಿ ಹಲ್ಲಿನ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಎಲ್ಲಿ ಸಿಕ್ಕಿದೆ ಅಂದ್ರೆ ನಾರ್ಕೋಂಡಮ್ ಐಲ್ಯಾಂಡ್ಸ್ ಆಫ್ ಅಂಡಮಾನ್ ಮತ್ತು ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಲ್ಲಿ ಸಿಕ್ಕಿರುತ್ತೆ. ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಬರ್ತಕ್ಕಂಥ ನಾರ್ಕೋಂಡಮ್ ದ್ವೀಪಗಳಲ್ಲಿ ಈ ಒಂದು ಮ್ಯಾಮಲ್ ಅನ್ನ ಕಂಡಿಡ್ತಿರ್ತಾರೆ. ಸೊ ಈ ಒಂದು ಪ್ರಾಣಿಯನ್ನ ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ರ್ಯಾಟ್ ತರ ಕಾಣಿಸ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಪ್ರಮುಖವಾದ ರೆಪ್ಟೈಲ್ ಅಥವಾ ಸರೀಸೃಪ ಅಂತ ನಾವೇನ್ ಕರಿತೀವಿ ಅದನ್ನು ಕೂಡ ಡಿಸ್ಕವರ್ ಮಾಡಿರ್ತಾರೆ. ಸೊ ಅದರ ಹೆಸರೇನು ಅಂದ್ರೆ ಬೈಗೋ ವೀಟಕಾರಿ ಅಂತ ಕರಿತೀವಿ. ಸೊ ಈ ಒಂದು ಬೈಗೋ ವೀಟಕಾರಿ ಅಂತಕ್ಕಂಥದ್ದು ಅಥವಾ ಇದನ್ನ ವಿಟೆಕರ್
ಬೇಕರ್ಸ್ ಕ್ಯಾಟ್ ಸ್ನೇಕ್ ಅಂತ ಕೂಡ ಕರಿತೇವೆ. ಸೊ ಇದು ವೆಸ್ಟರ್ನ್ ಘಾಟ್ಸ್ ಆಫ್ ತಮಿಳುನಾಡಿನಲ್ಲಿ ಡಿಸ್ಕವರ್ ಆಗಿರ್ತಕ್ಕಂಥ ಒಂದು ಹೊಸ ಜಾತಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಹೈಯೆಸ್ಟ್ ಡಿಸ್ಕವರ್ ಆಗಿರ್ತಕ್ಕಂಥದ್ದು ಇನ್ಸೆಕ್ಟ್ಸ್ ಆಗಿರ್ತವೆ, ಅಂದ್ರೆ ಕೀಟಗಳನ್ನ ಪ್ರಮುಖವಾಗಿ ಐಡೆಂಟಿಫೈ ಮಾಡಿರ್ತಾರೆ. ಇದರಲ್ಲೂ ಪ್ರಮುಖವಾಗಿ ಯಾವ ಗುಂಪಿಗೆ ಸೇರಿರ್ತಕ್ಕಂಥ ಕೀಟಗಳನ್ನ ಡಿಸ್ಕವರ್ ಮಾಡಿರ್ತಾರೆ ಅಂದ್ರೆ ಹೈಮೋನೋಪ್ಟೆರಾ ಅಂತಕ್ಕಂಥ ಒಂದು ಸ್ಪೀಶೀಸ್ ನ ಕೀಟಗಳನ್ನ ಡಿಸ್ಕವರ್ ಮಾಡಿರ್ತಾರೆ. ಸೊ ಈ ಒಂದು ಡಿಸ್ಕವರಿಯ ಮುಖಾಂತರ ಭಾರತ ದೇಶದಲ್ಲಿ ಇವಾಗ 6.1% ಆಫ್ ದಿ ಫಾನಲ್ ಡೈವರ್ಸಿಟಿ ಇನ್ ದ ವರ್ಲ್ಡ್, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾಣಿಗಳ ಒಂದು ಸಮೂಹ ಏನಿರುತ್ತೆ, ಪ್ರಪಂಚದ ಪ್ರಾಣಿಗಳ ಸಮೂಹಕ್ಕೆ 6.1% ಅಷ್ಟು ಸ್ಪೀಶೀಸ್ ನ ನಾವು ಭಾರತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸರ್ವೆಯನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಜುವಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ. ಸೊ ಇವರು ಈ ಒಂದು ವರದಿಗಳನ್ನ ರಿಲೀಸ್ ಮಾಡುತ್ತೆ. ಸೊ ಇದರ ಪ್ರೆಸೆಂಟ್ ಡೈರೆಕ್ಟರ್ ಅಥವಾ ನಿರ್ದೇಶಕರಾಗಿ ದೃಷ್ಟಿ ಬ್ಯಾನರ್ಜಿ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಒಂದು ಸಂಸ್ಥಾಪನಾ ದಿನವನ್ನ ಅಂದ್ರೆ ಫೌಂಡೇಶನ್ ಡೇ ಅನ್ನ ಜುಲೈ 1 ಆಚರಣೆ ಮಾಡ್ತಾರೆ. ಈ ವರ್ಷ ಮಾಡಿರ್ತಕ್ಕಂಥದ್ದು 107ನೇ ಸಂಸ್ಥಾಪನಾ ದಿನ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. So with this we have come to Inquest challenge number 203. So you can just pause the video and go through the questions. So once again I'll meet you tomorrow with tomorrow's current affairs. Till then keep reading, be safe. Thank you very much for watching this.